ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ಲಾಗ್ಸ್ ಕನ್ನಡ. ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋ ಕೂಡ ಸ್ವಾಗತ ಕೋರುತ್ತಾ. ಇವತ್ತು ಮಂಗಳವಾರದ ದಿನದ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನಾನು ಅಪ್ಲೋಡ್ ಮಾಡಿದ್ದೆ ಅದನ್ನು ಹೊಸ ಮನೆಗೆ ಬಂದಿದ್ದೀವಿ ಅಂತ. ಸೊ ಹೊಸ ಮನೆ ಮೀನ್ಸ್ ಬೇರೆ ಮನೆಗೆ ಬಂದಿದ್ದೀವಿ. ಅಪ್ಪಂಗೆ ಅಂಗಡಿಗೆ ಹತ್ರ ಬೇಕು ಅನ್ನೋ ಕಾರಣಕ್ಕೆ ನಾವು ಬೇರೆ ಮನೆಗೆ ಬಂದಿದ್ದೀವಿ ಅಂತ ಕೂಡ ಲಾಗಲ್ಲೇ ಹೇಳಿದ್ದೆ. ಮೀನ್ಸ್ ಒಂದು ವಿಡಿಯೋ ಮಾಡಿದ್ದೆ, ನೋಡಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ಮಂಗಳವಾರ ಏನೇನು ಹೆಂಗಿರುತ್ತೆ ನಮ್ಮ ದಿನಚರಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಈಗ ಟೈಮ್ ಬಂದು 8 ಗಂಟೆ ಆಗಿದೆ. ಇವತ್ತು ತಿಂಡಿಗೆ ಅಮ್ಮ ಏನು ಮಾಡ್ತಿದ್ದಾರೆ ಅಂದರೆ ಪೊಂಗಲ್ ಮತ್ತು ಹುಳಿಗೊಜ್ಜು ಮಾಡ್ತಿದ್ದಾರೆ. ನಾನು ಬಿಸಿಬೇಳೆಭಾತ್ ಮಾಡೋಂದೆ. ಸೊ ಮಾಡ್ತೀನಿ ಅಂತ ಹೇಳಿದ್ರು ಗುರುವಾರ. ಸೊ ಓಕೆ ಅಂತ ಸುಮ್ಮನಾದ್ರೆ. ಇವಾಗ ಬಿಗ್ ಬಾಸ್ ಬರ್ತಿತ್ತಲ್ಲ ನೋಡ್ತಾ ನಾವು ಇದು ಮಾಡ್ತಿದ್ವಿ. ಸೊ ಇಲ್ಲಿ ಅಮ್ಮ ನೋಡಿ ಪೊಂಗಲ್ಗೆ ಎಲ್ಲ ರೆಡಿ ಮಾಡಿದ್ದಾರೆ. ನೋಡ್ಬೋದು ನೀವು, ಕುಕ್ಕರ್ಗೆ ಕೂಗ್ಸಕ್ಕಿಟ್ಟಿದ್ದಾರೆ. ಕಾಣಿಸ್ತಿದೆಯಾ? ಸಾರಿ, ನೋಡಿ ಕುಕ್ಕರ್ಗೆ ಕೂಗ್ಸೋಕೆ ಇಟ್ಟಿದ್ದಾರೆ. ಸೊ ನಮ್ಮ ಪೊಂಗಲ್ಲು ಹುಳಿಗೊಜ್ಜು ರೆಡಿ ಆಗುತ್ತೆ. ನನಗೆ ಹುಳಿಗೊಜ್ಜು ತುಂಬ ಇಷ್ಟ, ಅದರಲ್ಲೂ ಪೊಂಗಲ್ಗೆ ಹುಳಿಗೊಜ್ಜು ನೆಂಚ್ಕೊತಾನೆ ತುಂಬ ಇಷ್ಟ ನನಗೆ. ಸೊ ಅದ್ರಲ್ಲಿ ಬಿಗ್ ಬಾಸ್ ನಾವು ನೋಡ್ತಾ ಇದ್ದೀವಿ. ಸೊ ಇನ್ನೇನು ಇದೆಲ್ಲ ಇನ್ನೂ ಸ್ವಲ್ಪ ಶಿಫ್ಟಿಂಗ್ ಆಗಿದ್ರೂ ಸ್ವಲ್ಪ ಬಟ್ಟೆಗಳು ಪ್ಯಾಕಿಂಗ್ ಮಾಡಬೇಕು. ಅಂದರೆ ಪ್ಯಾಕಿಂಗ್ ಅಂದರೆ ಎಲ್ಲ ಮೇಲೆ ಇಡಬೇಕು, ಪ್ಯಾಕ್ ಆಗಿರೋದನ್ನ ಮಾಡಬೇಕು. ಸೊ ಇವಾಗ ಎಷ್ಟು ಎಮರ್ಜೆನ್ಸಿಗೆ ಏನೇನಿದೆ ಅದನ್ನು ಮಾತ್ರ ಮಾಡ್ಕೊಂಡಿದ್ದೀವಿ, ನೋಡ್ಬೋದು ನೀವು. ನಾನು ಇನ್ನೂ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಬೇಕು. ಯಾವಾಗ ಮಾಡ್ತೀನೋ ಗೊತ್ತಿಲ್ಲ, ಇವತ್ತಿನ ದಿನ ಹೇಗೆ ಹೋಗುತ್ತೆ ಗೊತ್ತಿಲ್ಲ. ಸೊ ಮೈಕ್ ಕೂಡ ಎಲ್ಲ ಇಟ್ಬಿಟ್ಟು, ಯಪ್ಪ ಈ ಮೈಕ್ನ ಎಷ್ಟು ಹುಡ್ಕಾಡಿದ್ದೀನಿ ಗೊತ್ತಾ. ಎಲ್ಲ ಇಟ್ಬಿಟ್ಟು ಎಲ್ಲ ಹುಡುಕ್ತಿದ್ದೆ ನಾನು. ಆಮೇಲೆ ಕೊನೆಗೂ ಸಿಕ್ತು, ಖುಷಿ ಆಯಿತು. ಸೊ ಇನ್ನೆಲ್ಲ ರೆಡಿ ಆಗಬೇಕಿನ್ನು. ನಾವು ಬಂದಿದ್ದು ರೀಸೆಂಟಾಗಿ ಅಲ್ವಾ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೆ. ಇಲ್ಲಿ ನಮ್ಮ ಪೋಟಿಕೋ ಹತ್ರ ಆಗಾಗ ಹೋಗ್ಬಿಟ್ಟು ನಾನು ನಿಂತ್ಕೋತೀನಿ. ಸೊ ಯಾಕಂದರೆ ಒಳ್ಳೆ ಗಾಳಿ ಬರುತ್ತೆ. ಸಾರಿ, ನೋಡ್ಬೋದು ನೀವು, ನೋಡಿ ಒಳ್ಳೆ ಗಾಳಿ ಬರುತ್ತೀವಿ. ಚೆಂದಾಗಿದೆ, ಬಟ್ ಅದು ಚೆನ್ನಾಗಿದೆ. ಇದು ನೇನಕ್ಕೆ ಹಾಕಿರೋದು ಅಂತ ನಾನು ಆಮೇಲೆ ಹೇಳ್ತೀನಿ, ಆಯಿತಾ? ನೋಡಿ ಚೆಂದ ಇದೆ ಅಲ್ವಾ. ಇದು ಪೋಟಿಕೋ ಥರ, ಬಟ್ ಪೋಟಿಕೋ ಅಲ್ಲ ಅಂತ ಅಂದ್ಕೊಬೇಡಿ, ಪೋಟಿಕೋ ಥರ ಇದೆ. ಇನ್ನು ನೋಡಿ ಅಮ್ಮ ತುಳಸಿ ಕಟ್ಟೆ ಇಟ್ಟಿದ್ದಾರೆ, ತೋರಿಸ್ತೀನಿ, ಹಿಂಗೆ ತೋರಿಸ್ತೀನಿ. ಈ ಕಡೆ ತುಳಸಿ ಕಟ್ಟೆನ ಸಿಲಿಂಡರ್ ಮೇಲೆ ಇಟ್ಟಿದ್ದಾರೆ. ಸೊ ಅದೆಲ್ಲೂ ಜಾಗ ಇಲ್ವಲ್ಲ, ಸೊ ಅದನ್ನೇ ಇಟ್ಟಿದ್ದಾರೆ. ಓಕೆನಾ, ಬನ್ನಿ ಒಳಗೆ ಹೋಗುವ. ಅಮ್ಮ ಪೊಂಗಲ್ ಮಾಡ್ತಿದ್ದಾರೆ, ನೋಡುವ. ನೋಡಿ ಮಂಗಳವಾರ ಪೂಜೆ ಕೂಡ ಆಗಿದೆ. ಅಮ್ಮ ಪೂಜೆ ಮಾಡಿಬಿಟ್ಟು ತಿಂಡಿ ರೆಡಿ ಮಾಡೋಕ್ಕೆ ಹೋಗಿದ್ದಾರೆ. ಬನ್ನಿ ಅಡುಗೆ ಮನೆಗೆ ಹೋಗುವ. ಪೂಜೆ ಆಗಿದೆ, ಮಂಗಳವಾರದ ಪೂಜೆ ಆಗಿದೆ. ನೋಡಿ ಈ ಕಡೆ ಅಮ್ಮ ಪೊಂಗಲ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಹಸಿಮೆಣಸಿಕಾಯಿನ ಮಾಡ್ಕೊತಿದ್ದಾರೆ ಮೀನ್ಸ್ ಹಸಿಮೆಣಸಿಕಾಯಿ ಕಟ್ ಮಾಡ್ತಾ ಇದ್ದಾರೆ. ಅದಲ್ಲದೆ ನನ್ನನ್ನು ಅಮ್ಮ ನನಗೋಸ್ಕರ ಫ್ರೆಂಚ್ ಫ್ರೈಸ್ ಮಾಡ್ಕೊಟ್ಟಿದ್ರು. ಸೊ ನೋಡಿ ಇಲ್ಲಿದೆ, ಸ್ವಲ್ಪ ಆಮೇಲೆ ಎಣ್ಣೆಗೆ ಹಾಕ್ಕೊಂಡು ಕಲ್ತ್ಬಿಟ್ಟು ತಿನ್ಬೋದು. ಫ್ರೆಂಚ್ ಫ್ರೈಸ್ ಮಾಡಿದ್ರು, ತಿಂದೆ, ತುಂಬ ಚೆನ್ನಾಗಿತ್ತು. ಸೊ ನಾನು ಹತ್ರ ಸಾಸ್ಗೆ ಸಿಗಲಿಲ್ಲ, ಅದಕ್ಕೆ ನಾನು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿ ಸಾಸ್ ಕೂಡ ತರಿಸಿದೆ. ನೋಡ್ಬೋದು, ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಮೂರು ಒಟ್ಟಿಗೆ ತರಿಸಿದ್ದು. ಎಷ್ಟಾಯ್ತಮ್ಮ ನೋಡಿ, ಗ್ರೀನ್ ಚಿಲ್ಲಿ ಸಾಸ್ ಟೋಟಲ್ ಎಷ್ಟಾಯಿತು? ಅದೇ ಸಾಸ್ ತರಿಸಿದ್ದು ಹಾಂ, ಫ್ರೆಂಚ್ ಫ್ರೈಸ್ದು ಏನು ಬರುತ್ತೆ ಅದನ್ನು ತರಿಸಿದ್ವಿ ಪ್ಯಾಕೆಟು. ಸೊ ಅವೆಲ್ಲ ಸೇರಿ ನಮಗೆ ಕಮ್ಮಿ ಬಿದ್ದಿದ್ದು, ಅಷ್ಟೇ 240 ಏನೋ ಬಿದ್ದಿದ್ದು. ಸೊ ತರಿಸಿದ್ವಿ. ಯಾವಾಗಾದ್ರು ಬೇಕಾಗುತ್ತೆ ಮೀನ್ಸ್ ಮನೇಲಿ ಏನಾದ್ರು ಮಾಡಿದಾಗ ಸ್ನ್ಯಾಕ್ಸ್ ಅಂತ. ಇಲ್ಲಿ ನಮ್ಮ ಅಮ್ಮ ತಿಂಡಿ ರೆಡಿ ಮಾಡ್ತಾಯಿದ್ದಾರೆ. ಸಾಂಬಾರಿದೆ, ಸೊಪ್ಪಿನ ಸಾರನ ಅವರೆಕಾಳು ಸಾಂಬಾರು. ಸೊ ಇವತ್ತಿಗೆ ಸಾರು ಟೆನ್ಷನ್ ಇರಲ್ಲ. ನಾನು ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡಬೇಕು, ಆದರೆ ಮಾಡುವ ಅಂದ್ಕೊಂಡಿದ್ದೀವಿ. ತಿಂಡಿ ತಿನ್ಕೊಂಡು ಏನಾಗುತ್ತೆ ನೋಡಬೇಕು. ತಿಂಡಿ ತಿನ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿದೆ, ಅದು ನೋಡೋಣ ಅಂದ್ಬಿಟ್ಟು. ನೋಡಿ ಇದು ಕುಂಕುಮ ಮತ್ತು ಅರ್ಶಿನದ್ದು ತರಿಸಿದ್ದು ನಾವು ಬೈ ಮಾಡಿದ್ದು, ಅಂದರೆ ಅಂಗಡಿಗೆ ಹೋಗಿ ಬೈ ಮಾಡಿದ್ದು. ಚೆನ್ನಾಗಿದೆ, ನೋಡ್ಬೋದು ನೀವು. ಅಂದರೆ ನೋಡಿ ಚೆನ್ನಾಗಿದೆ. ಇದು ಕೂಡ ನಾವು
ರೆಗ್ಯುಲರಾಗಿ ಹೋಗ್ತೀವಲ್ಲ ಶಾಪು, ಸೊ ತುಂಬ ಚೆಂದ ಇರುತ್ತೆ, ತುಂಬ ಚೆನ್ನಾಗಿ ವೆರೈಟಿ ತರಿಸ್ತಾರೆ ಅವರು. ಸೊ ಬನ್ನಿ ಮುಂದುವರಿಸುವ ಲಾಗ್ನ ಮುಂದುವರಿಸುವ. ನೋಡಿ ಈ ಕಡೆ ಫೈನಲಿ ತಿಂಡಿ ಕೂಡ ರೆಡಿ ಆಗಿದೆ. ಪೊಂಗಲ್ಲು ಎಷ್ಟು ಬ್ಯೂಟಿಫುಲ್ಲಾಗಿ ತೆಳ್ಳಗೆ ನಮ್ಮ ಪೊಂಗಲ್ ರೆಡಿ ಆಗಿದೆ. ಹಬ್ಬ ಕೂಡ ಸ್ನಾನ ಮುಗಿಸಿ ಬಂದರು. ಈ ಕಡೆ ಹುಳಿ ಗೊಜ್ಜು ಮಾಡಿದ್ದಾರೆ ನೋಡಿ, ನಂಗೆ ಇಷ್ಟ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ ಪೊಂಗಲ್ ಹುಳಿ ಗೊಜ್ಜು ಹೇಳ್ದಂಗೆ. ಸೊ ನೆಕ್ಸ್ಟು ಅಪ್ಪಂಗೆ ಅವ್ರಿಗೆ ಹುಳಿ ಗೊಜ್ಜು ತಿನ್ನೋಣ ಅಂತ ಅವ್ರಿಗೆ ಚಟ್ನಿ ಕೂಡ ಮಾಡಿದ್ದಾರೆ, ಅದನ್ನು ತೋರಿಸ್ಬಿಡ್ತೀನಿ ನೋಡಿ. ಚಟ್ನಿ ಮಿಕ್ಸಿರೇ ಇದೆ, ಚಟ್ನಿ ಕೂಡ ರೆಡಿ ಇದೆ. ಇವಾಗ ತಿಂಡಿ ತಿನ್ನಬೇಕು, ಅಪ್ಪ ಬಂದಮೇಲೆ ಬನ್ನಿ. ಈಗ ತಿಂಡಿ ತಿಂತಾ ಇದ್ದೀವಿ. ಅಮ್ಮ ವೀಡಿಯೋ ಮಾಡ್ತಿದ್ದಾರೆ, ಅದಕ್ಕೆ ವೀಡಿಯೋ ಬಂದಿಲ್ಲ, ಅವರು ತಿಂತಾ ಇದ್ದಾರೆ. ಅಪ್ಪ ನಾನು ತಿಂಡಿ ತಿಂತಾ ಇದ್ದೀವಿ ನೋಡಿ. ಅಪ್ಪ ಹಾಯ್ ಮಾಡು, ಹಾಯ್ ಮಾಡು, ಹಿಂಗೆ ಮಾಡು. ಸರಿ, ಎಸ್ ಈಗ ಅಪ್ಪ ತಿಂಡಿ ತಿನ್ಕೊಂಡು ಹೋದರು. 10 ಗಂಟೆ ನೋಡಿ, ಅಪ್ಪ ತಿಂಡಿ ತಿನ್ಕೊಂಡು ಹೋದರು. ಇವಾಗ ನಮ್ಮದು ತಿಂಡಿ ಆಯಿತು, ಹಾಗೆ ಕೂತಿದ್ದೀನಿ. ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ನೋಡುವ ಆಗುತ್ತಾ ಮಾಡೋಕ್ಕೆ ಅಂತ. ಅಲ್ಲಿ ಬೇರೆ ಕ್ಲೀನ್ ಮಾಡಬೇಕು, ಮೀನ್ಸ್ ಎಲ್ಲ ಜೋಡಿಸಿ ಮತ್ತು ಮೇಲೆ ಇಡಬೇಕು. ನೋಡುವ ಏನೇನಾಗುತ್ತೆ ಅಂತ. ತಿಂಡಿ ಮಾತ್ರ ಸೂಪರಾಗಿತ್ತು, 3 ಸಲ ಹಾಕ್ಸ್ಕೊತಿದ್ದೆ. ಅಮ್ಮ ಕೆಳಗಡೆ ಹೋಗಿದ್ದಾರೆ, ಯಾರೋ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾರೆ. ಬನ್ನಿ ಏನಾಗುತ್ತೆ ನೋಡೋಣ. ಬಾಯ್ ಎಲ್ಲರಿಗೂ, ಥ್ಯಾಂಕ್ ಯು ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ. ಇಷ್ಟೊತ್ತು ವೀಡಿಯೋ ಎಡಿಟಿಂಗ್ದ ಆಗೋಯಿತು, ಅದಕ್ಕೆ ವೀಡಿಯೋ ಎಂಡ್ ಮಾಡಿಲ್ಲ ಅಂತ ಬಂದೆ. ಸೊ ಇನ್ನೂ ಎಡಿಟಿಂಗ್ ಆಗಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಒಂದ್ಸಲ ಚೆಕ್ ಮಾಡಿ. ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟಪಡಿ ಅಂತ ಹೇಳೋಕ್ಕಾಗಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ ಈ ವಿಡಿಯೋ ಇಲ್ಲ ಎಂಡ್ ಮಾಡ್ತೀನಿ. ಹಬ್ಬ ಬರೋರಿಗೆ ತಲೆ ಬಾಚ್ಕೊಂಡಿರ್ಬೇಕು, ತಲೆ ಬಾಚ್ಕೊಂಡು ರೆಡಿ ಇದ್ದರೆ ನಮ್ಮ ಅಪ್ಪನ ಖುಷಿ, ಇಲ್ಲಾಂದರೆ ಬೈತಾರೆ ಏನು ತಲೆ ಬಾಚಿಲ್ಲ ಅಂತ. ಸೊ ರೆಡಿ ಆಗೋಣ. ಅದು ಮತ್ತು ಬಿಟ್ಟರೆ ನೋಡಿ, ನಮ್ಮ ಮೂಗಲ್ ಗಾಯ ಆಗೋಗಿತ್ತು, ಉಪ್ಪೆ ಬಂದ್ಬಿಟ್ಟಿತ್ತು. ಏನೋ ಗಾಯ ಆಗೋಗಿತ್ತು ಮೂಗಲ್, ಯಾಕಂದರೆ ಮೂಗ್ಬಟ್ಟು ಹಾಕಿದ್ನಲ್ಲ, ಇಷ್ಟು ದಿನ ಏನು ಅನಿಸ್ಲಿಲ್ಲ. ಆವಾಗ ರೀಸೆಂಟಾಗಿ ಮೂಗಲ್ ಉಪ್ಪೆ ಬಂದ್ಬಿಟ್ಟು ಅಮ್ಮ ನೋಡ್ಬಿಟ್ಟು ಬೇಡ ತೆಗೆಸ್ಬಿಡೋಣ, ಆಮೇಲೆ ಇನ್ನು ಸ್ವಲ್ಪ ದಿನ ಗಾಯ ವಾಸಿ ಆದಮೇಲೆ ಹಾಕ್ಸೋಣ ಅಂತ ತೆಗೆಸ್ಬಿಟ್ರು. ಇವಾಗ ಪರವಾಗಿಲ್ಲ, ಒಂಚೂರು ವಾಸಿ ದಪ್ಪ ಉಟ್ಕೊಬಿಟ್ಟಿತ್ತು. ಓಕೆ, ಮೂಗ್ಬಟ್ಟು ಹೇಗೆ ಬರುತ್ತೆ ನೋಡಿ, ಹಿಂಗೆ ಬಂದ್ಬಿಟ್ಟಿತ್ತು. ಓಕೆ, ಮುಂದಿನ ಮೇಡಮ್ ಮತ್ತೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ, ಲಾಟ್ಸ್ ಆಫ್ ಲವ್. ನನ್ನ ಚಾನಲ್ ಸಬ್ಸ್ಕ್ರೈಬ್, ಲೈಕ್, ಶೇರ್ 3 ಮಾಡಿಬಿಡಿ. ಬಾಯ್ ಎಲ್ಲರಿಗೂ, ಸ್ವೀಟ್.